ಗಜಪಯಣ ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಬಂದು ಮತ್ತೆ ಈಶ್ವರ್ ಖಂಡ್ರೆ ಅವರು ಬಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಭಾಷಣ ಇರುತ್ತೆ, ಮಾವುತರಿಗೆ ಅದ್ಭುತವಾಗಿ ಸನ್ಮಾನ ಕೂಡ ಮಾಡಲಾಗುತ್ತೆ. ನಂತರ ಪೂಜೆ ನೆರವೇರುತ್ತೆ, ಗಜಪಯಣಕ್ಕೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ನಮ್ಮ ಒಂದು ಎಲ್ಲ ಕಂಪ್ಲೀಟ್ ಆನೆ ಟೀಮ್ ಬಂದಾಗಿದೆ, ನೋಡ್ತಾ ಇರ್ಬೋದು. ಕ್ಯಾಪ್ಟನ್ ಅಭಿಮನ್ಯು ದ ಗ್ರೇಟ್ ಕಿಂಗ್ ಅಭಿಮನ್ಯು ಸಹ ಎಂಟ್ರಿ ಕೊಟ್ಟಾಗಿದೆ. ಜೊತೆಗೆ ಹೊಸ ಆನೆ ಈ ಸತಿ ಏಕಲವ್ಯ ಎಂಟ್ರಿ ಆಗಿದ್ದಾನೆ. ಒಂದು ಟೀಮ್ಗೆ ಸೇರ್ಪಡೆ ಆಗಿರುವಂತದ್ದು ಬಹಳಷ್ಟು ಖುಷಿಯ ವಿಚಾರ. 2024ರ ದಸರಾ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬಹು ನಿರೀಕ್ಷೆಯಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ದಸರಾದಲ್ಲಿ ಅರ್ಜುನ ಮತ್ತೆ ಅಶ್ವತ್ಥಾಮ ಮೇಜರ್ ಮಿಸ್ಸಿಂಗ್. ಈ ಎರಡು ಆನೆಗಳು ತುಂಬಾನೇ ಜಾಸ್ತಿ ಜನ ಇಷ್ಟಪಡ್ತಾ ಇದ್ರು. ಎರಡು ಆನೆಗಳು ಕೂಡ ಈ ವರ್ಷ ದಸರಾದಲ್ಲಿ ಇರೋದಿಲ್ಲ. ಎಸ್ಪೆಷಲಿ ಅರ್ಜುನ. ಲಾಸ್ಟ್ ಟೈಮ್ ಅರ್ಜುನ ಇದ್ದ, ಈ ವರ್ಷ ಅರ್ಜುನ ಇಲ್ಲ ಅಂತ ತುಂಬಾ ಜನರಿಗೆ ನೋವಿದೆ. ಅದನ್ನು ಕೂಡ ತುಂಬಾ ಜನ ತಿಳಿಸ್ತಾ ಇರ್ತಾರೆ, ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇನ್ನುಳಿದಂತೆ ಎಲ್ಲ ಆನೆಗಳು ಕೂಡ ಎಂದಿನಂತೆ ಗೋಪಿ ಇದ್ದಾನೆ, ನಂತರ ಏಕಲವ್ಯ ಹೊಸದಾಗಿ ಬಂದಿದ್ದಾನೆ, ಇನ್ನ ಭೀಮಾ ಬಂದಿದ್ದಾನೆ, ಬಹಳಷ್ಟು ರೀತಿಯಲ್ಲಿ ಬೇರೆ ಹೆಣ್ಣಾನೆಗಳು ಕೂಡ ಇದಾವೆ. ತುಂಬಾ ಚೆನ್ನಾಗಿರುವಂತ ಆನೆಗಳು ಈ ಬಾರಿಯೂ ಕೂಡ ಇದಾವೆ. ಸೊ ಹೊಸದಾಗಿ ಸೇರ್ಪಡೆ ಆಗಿರುವಂತ ಏಕಲವ್ಯನ ಮೇಲೆ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ, ಯಾವ ರೀತಿ ತಾಲೀಮಿನಲ್ಲಿ ಭಾಗಿಯಾಗ್ತಾನೆ ಅಂತ. ಇನ್ನ ಭೀಮಾ ಕೂಡ ತುಂಬಾನೇ ಆಕರ್ಷಣೀಯ ಆನೆ, ಆತ ಕೂಡ ತುಂಬಾ ಚೆನ್ನಾಗಿ ಪ್ರತಿ ವರ್ಷವೂ ಕೂಡ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಇನ್ನ ಒಂದು ಸ್ಪೆಷಲ್ ಆನೆ ಅಂದ್ರೆ ಅದುವೇ ಧನಂಜಯ ಮತ್ತೆ ಕಂಚನ್, ಭವಿಷ್ಯದ ಆನೆ ಧನಂಜಯ, ಆತ ಕೂಡ ಎಂಟ್ರಿ ಕೊಟ್ಟಾಯ್ತು. ಸೊ ಕಂಪ್ಲೀಟ್ ಆಗಿ ದುಬಾರಿಯಿಂದ ಆನೆಗಳು 3 ಆನೆಗಳು ಬಂದಿದ್ದಾವೆ. ಇನ್ನ ಮತ್ತಿಗೋಡ್ನಿಂದ ಅಭಿಮನ್ಯು ಜೊತೆಗೆ ಏಕಲವ್ಯ ಭೀಮಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಬಹಳಷ್ಟು ಚೆನ್ನಾಗಿರುವಂತ ಆನೆಗಳು ಈ ಬಾರಿಯ ಒಂದು ದಸರಾದಲ್ಲಿ ಭಾಗಿಯಾಗ್ತವೆ. ಒಟ್ಟು 18 ಆನೆಗಳು ಸದ್ಯಕ್ಕೆ ಈಗ ಮೊದಲ ಬ್ಯಾಚ್ ಆನೆಗಳು ಮಾತ್ರ ಎಂಟ್ರಿ ಕೊಟ್ಟಿರೋದು. ಸೊ ಈಗ ನೋಡೋಣ ಯಾವ ರೀತಿಯ ಒಂದು ಗಜಪಯಣ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ತುಂಬಾನೇ ಚೆನ್ನಾಗಿ ವಿಜೃಂಭಣೆ, ತುಂಬಾನೇ ಅದ್ದೂರಿಯಾಗಿಯೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಂತರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಕಾರ್ಯಕ್ರಮ ಖಂಡಿತವಾಗಿಯೂ ಕೂಡ ಯಶಸ್ವಿಯಾಗಿಯೂ ಕೂಡ ನಡೆದಿದೆ.